ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು JK ಕಿಚನ್ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ನಾನು ನಿಮಗೆ ವಿಡಿಯೋ ತೋರಿಸ್ತಾ ಇದ್ದೀನಿ. ಏನಪ್ಪ ವಿಡಿಯೋ ಅಂತಂದರೆ, ನಾನು 3 ತಿಂಗಳಾಯಿತು ಮನೇಲಿ ಚಿಕ್ಕದಾಗಿ ಒಂದು ಮೆಸ್ ಓಪನ್ ಮಾಡ್ಕೊಂಡಿದ್ದೀನಿ. ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ಇವಾಗ ಮಾಡೋಣ, ಬೆಳಿಗ್ಗೆ ಮಾಡೋಣ ಅಂತ ಅಂದ್ಬಿಟ್ಟು ಆಲ್ರೆಡಿ 3 ತಿಂಗಳಾಗೋಯ್ತು. ಇವತ್ತು ಮಾಡಲೇಬೇಕು ಅಂತ ಮಾಡಿದ್ದೀನಿ. ಏನಾದರೂ ಅಕಸ್ಮಾತ್ ಸಣ್ಣ ಪುಟ್ಟ ಮಿಸ್ಟೇಕ್ ಇದ್ದರೆ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ಫಸ್ಟಾಗಿ ಇವತ್ತು ಏನಪ್ಪ ಅಂತಂದರೆ ಖಾರ ಪೊಂಗಲು, ಇಡ್ಲಿ, ವಡೆ, ಸಾಂಬಾರು ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಅಂದರೆ ಡೈಲಿ ನಾನು ಒಂದೊಂದು ರೈಸ್ ಐಟಮು ಚೇಂಜ್ ಮಾಡ್ಕೊಳ್ತೀನಿ. ನಿನ್ನೆ ಪುಳಿಯೋಗರೆ ಮಾಡ್ಕೊಂಡಿದ್ದೆ, ಇವತ್ತು ಖಾರ ಪೊಂಗಲು. ಯಾಕಂತಂದರೆ ಉದ್ದಿನ ವಡೆ ಇರೋದ್ರಿಂದ ಖಾರ ಪೊಂಗಲು ಚಟ್ನಿ ಹೋಗುತ್ತೆ, ಮತ್ತು ಇಡ್ಲಿ ವಡೆ ಸಾಂಬಾರಿಗೆಲ್ಲ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ವಡೆಗೆ ನಾನು ರಾತ್ರಿನೇ ಉದ್ದಿನಬೇಳೆ ಎಲ್ಲ ನೆನೆಸಿಟ್ಕೊಂಡು ನಾವು ಸಾಂಬಾರಿಗೆ ಮತ್ತು ಖಾರ ಪೊಂಗಲ್ಗೆಲ್ಲ ಇಟ್ಕೊಂಡು ಬಿಡೋಷ್ಟಕ್ಕೆ ನಾವು ಉದ್ದಿನಬೇಳೆನ ರುಬ್ಬಿ ಅದಕ್ಕೆ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೋಬೋದು. ಮತ್ತು ಆಲ್ರೆಡಿ ನಾನು ಗುಡಿಸಿ ಒರೆಸಿ ಎಲ್ಲ ಆಗಿತ್ತು. ಬಾಗಿಲು ನೀರು ಕೂಡ ಹಾಕಿದ್ದೆ. ಬಾಗಿಲು ನೀರು ಹಾಕಿದ ತಕ್ಷಣ ರಂಗೋಲಿ ಬಿಡೋಕೆ ಹೋದರೆ ಎಲ್ಲ ಸ್ವಲ್ಪ ಅಳಿಸೋದಂಗೆ ಆಗುತ್ತೆ. ಅದಕ್ಕೆ ಸ್ವಲ್ಪ ಡ್ರೈ ಆಗಲಿ, ಅಷ್ಟೊತ್ತಿಗೆ ಕುಕ್ಕರೆಲ್ಲ ಇಟ್ಬಿಟ್ಟು ಈಚೆಗಡೆ ಹೋಗೋಣ. ನಾನು 6 ಗಂಟೆ ಹಂಗೆ ಸ್ಟಾರ್ಟ್ ಮಾಡಿಕೊಂಡ್ರೆ 10, 10:30, 11 ಗಂಟೆವರೆಗೂ ಮೆಸ್ಸಲ್ಲೇ ಇರ್ತೀನಿ. ಬೆಳಗ್ಗೆ ಎದ್ದಿದ ತಕ್ಷಣ ಫಸ್ಟು ಮೇಲ್ಗಡೆ ಎಲ್ಲ ಗುಡಿಸಿ ಒರೆಸಿ ಬಂದುಬಿಟ್ಟಿರ್ತೀನಿ. ಆಮೇಲೆ ಎಲ್ಲ ಟಯರ್ಡ್ ಆದಮೇಲೆ ಮೇಲೆ ಹೋಗಿ ಕ್ಲೀನ್ ಮಾಡೋಕ್ಕಾಗಲ್ಲ, ಬಿಸಿಲು ಬೇರೆ ಬಂದುಬಿಟ್ಟಿರುತ್ತೆ. ಇಲ್ಲಿ ಮುಗಿಸಿ ಹೋಗೋಷ್ಟೊತ್ತಿಗೆ ಸಾಕಾಗುತ್ತೆ. ಆಮೇಲೆ ಸ್ನಾನ ಮಾಡಿಕೊಂಡು ನಾನು ದೀಪ ಹಚ್ಕೊಳ್ತೀನಿ ಮೇಲೆ ಹೋಗಿ. ಆಮೇಲೆ ಸಣ್ಣ ಪುಟ್ಟ ಬಟ್ಟೆ ಒಕ್ಕೊಳ್ಳೋದು ಮಡ್ಚ್ಕೊಳ್ಳೋದೆಲ್ಲ ಇದ್ದೇ ಇರುತ್ತಲ್ವ. ಆಮೇಲೆ ಮನೇಲೇ ಕೂತ್ಕೊಂಡು ಬೋರ್ ಆಗ್ತಿತ್ತು. ಸರಿ, ಮನೇಲೇ ಕೂತ್ಕೊಂಡು ಏನು ಮಾಡೋದು, ಈ ಥರದ್ರೂ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು. ಯಾಕಂದರೆ ಮನೇಲಿ ನಾವು ಅಡುಗೆ ಮಾಡಲೇಬೇಕು ಡೈಲಿ. ಹೆಚ್ಚಿಗೆ ಏನಪ್ಪ ಅಂದರೆ ಒಂದು 5-6 ಜನಕ್ಕೆ ಎಕ್ಸ್ಟ್ರಾ ಮಾಡ್ಕೊಳ್ತೀವಿ ಅಷ್ಟೇ. ಇಡ್ಲಿ ಸಾಂಬಾರು ಚೆನ್ನಾಗಿ ಹೋಗುತ್ತೆ ಬೆಳಗ್ಗೆ ಹೊತ್ತು. ರೈಸ್ ಐಟಮ್ ಕೂಡ ಕೇಳ್ತಾರೆ, ಯಾಕಂದರೆ ಕ್ಯಾರಿಯರ್ಗೆಲ್ಲ ಬೇಕಲ್ವ, ಕಟ್ಕೊಂಡೋಗುತ್ತೆ. ದಿನ ಇಡ್ಲಿ ವಡೆನೇ ತಿನ್ನೋಕ್ಕಾಗೋದಿಲ್ಲ. ಕ್ಯಾರಿಯರ್ಗಂದರೆ ರೈಸ್ ಐಟಮ್ ಕಟ್ಕೊಂಡು ಹೋಗ್ಬೋದು. ಹಂಗಂತ ಅಂದ್ಬಿಟ್ಟು ನಾನು ಪುಳಿಯೋಗರೆ, ಚಿತ್ರಾನ್ನ, ಮೆಂತ್ಯ ಬಾತು, ಟೊಮೆಟೊ ಬಾತು, ಎಲ್ಲ ಕೂಡ ಮಾಡ್ತೀನಿ. ಅಂದರೆ ಡೈಲಿ ಒಂದು ರೈಸ್ ಚೇಂಜ್ ಮಾಡ್ತೀನಿ ಅಷ್ಟೇ. ಎಕ್ಸ್ಟ್ರಾ ಇದ್ರ ಜೊತೆಗೆ ಒಂದೊಂದು ದಿವಸ ಆಲೂಗೆಡ್ಡೆ ಪಲ್ಯ, ದೋಸೆನೂ ಕೂಡ ಹಾಕ್ಕೊಳ್ತೀನಿ. ಯಾಕಂದರೆ ನನಗೇನಾಗುತ್ತೆ ಅದನ್ನು ಮಾಡಬೇಕಷ್ಟೇ. ಎಲ್ಲ ಒಟ್ಟಿಗೆ ಮಾಡೋಕ್ಕೋದ್ರೆ ಆಗೋದಿಲ್ಲ. ಮತ್ತು ಏನಂದರೆ ಸಣ್ಣ ಪುಟ್ಟ ಎಲ್ಪ್ಗಳು ನಮ್ಮ ಯಜಮಾನರು ಮಾಡ್ತಾರೆ. ತೀರಾ ಅಡುಗೆ ಕೆಲಸ ಎಲ್ಲ ಮಾಡೋಕ್ಕೆ ಬರೋಲ್ಲ. ನೋಡಿ, ಇವಾಗ ಕುಕ್ಕರ್ 2 ಸೈಡ್ ಇಟ್ಟಾದಮೇಲೆ ಚಟ್ನಿಗೆ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಪೂರ್ತಿ ನಿಮಗೆಲ್ಲನೂ ತೋರ್ಸೋಕ್ಕಾಗಲ್ಲ, ಬೋರ್ ಹೊಡೆದ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ತೋರಿಸಿರ್ತೀನಿ. ಆಮೇಲೆ ವೀಡಿಯೋ ನಾನೇ ಮಾಡೋದ್ರಿಂದ ಸಣ್ಣ ಪುಟ್ಟ ಮಿಸ್ಟೇಕ್ ಆಗಿರುತ್ತೆ. ಪ್ಲೀಸ್ ಒಂದು ಸತಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹೋಗ್ತಾ ನಾನು ನೀಟಾಗಿ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆಮೇಲೆ ಆಲ್ರೆಡಿ ನಾನು ಒಂದು 45-50 ಇಡ್ಲಿ ಆಗೋಷ್ಟು ಇಡ್ಲಿಗೆ ಇಟ್ಬಿಟ್ಟಿದ್ದೀನಿ. ಇದು ನಿಮಗೆ ತೋರ್ಸೋಕ್ಕೋಸ್ಕರ ಅದು ದೊಡ್ಡದಾಗಿರೋದ್ರಿಂದ ನನಗೆ ವೀಡಿಯೋ ಕೆಳಗಡೆ ಎಲ್ಲ ಮಾಡಿ ತಿರ್ಗಾ ತೋರ್ಸೋಕ್ಕಾಗಲ್ಲ ಅಂತ ಮೇಲ್ಗಡೆ ಮಾತ್ರ ನಿಮ್ಗೆ ತೋರ್ಸೋಕ್ಕೋಸ್ಕರ ಒಂದು ಚಿಕ್ಕದಾಗಿ ಒಂದು 17 ಇಡ್ಲಿ ಬೇಯೋದು ಇಟ್ಕೊಂಡಿದ್ದೀನಿ. ಆ ಇಡ್ಲಿಗೆ ನೋಡಿ ಇವಾಗ ನೋಡಿ ಇಟ್ಟಾಯಿತು. ಆಮೇಲೆ ಸಾಂಬಾರಿಗೆ ಎಷ್ಟು ಬೇಕು ಉಪ್ಪು ಖಾರ ಎಲ್ಲನೂ ಮಾಡ್ಕೊಳಕ್ಕೆ ಸರೋಗುತ್ತೆ. ಮತ್ತು ಸಾಂಬಾರಿಗೆ ನೋಡಿ ಸ್ವಲ್ಪ ಧನಿಯಾ ಪುಡಿ, ಬ್ಯಾಡಿಗೆ ಮೆಣಸಿನ್ಕಾಯಿ, ಜೀರಿಗೆ, ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡ್ರೆ ಈ ಹೋಟ್ಲಲ್ಲೇ ತಿಂದು ರುಚಿ ನೋಡ್ಬಿಟ್ಟಿರ್ತಾರೆ. ಮನೇಲಿ ಬರೀ ನಾವು ಬೇಳೆ ಸಾಂಬಾರು ಮಾಡೋಕ್ಕೋದ್ರೆ ಇಷ್ಟಪಡೋದಿಲ್ಲ. ಸ್ವಲ್ಪ ಟೇಸ್ಟು ಚೆನ್ನಾಗಿ ಕೊಟ್ಟರೆ ಮನೇಲಿರೋ ಥರನೇ ಇದೆ ಅಂತ ಕಸ್ಟಮರ್ಸ್ ಬರ್ತಾರೆ ಅಂತ ನಾನು ಈ ಥರ ವೀಡಿಯೋದಲ್ಲೇ, ಅಂದರೆ ನಾನು ಯೂಟ್ಯೂಬಲ್ಲೇ ನೋಡ್ಕೊಂಡು ಸಾಂಬಾರನ್ನೆಲ್ಲ ಕಲ್ತಿರೋದು. ನಾವು ಡೈಲಿ ಮಾಡೋದಕ್ಕೂ ಇಡ್ಲಿ ಸಾಂಬಾರು ಮಾಡೋದಕ್ಕೂ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಆದ್ದರಿಂದ ಸ್ವಲ್ಪ ಯೂಟ್ಯೂಬಲ್ಲಿ ನೋಡೇ ಕಲ್ತಿದ್ದೀನಿ ಸಾಂಬಾರುಗಳೆಲ್ಲ. ಸೊ ರುಬ್ಕೊಂಡು ಹಾಕೊಂಡ್ರೆ ಸ್ವಲ್ಪ ಗಟ್ಟಿಗೂ ಸಾಂಬಾರು ಇರುತ್ತೆ, ರುಚಿ ಚೆನ್ನಾಗಿರುತ್ತೆ. ಮಿಕ್ಕಿದ್ದು ಕೂಡ ಏನಾದರೂ ಸಾಂಬಾರು ಅಷ್ಟು ಡೈಲಿ ಏನು ಮಿಕ್ಕೋದಿಲ್ಲ. ಮಧ್ಯದಲ್ಲಿ ಒಂದೊಂದು ಸತಿ ಮಿಕ್ಬಿಟ್ರೆ ಮೇಲ್ಗಡೆ ತೊಗೊಂಬಂದು ಊಟಕ್ಕೆ ಮಧ್ಯಾಹ್ನ ಇಟ್ಕೊಂಡು ಅದಕ್ಕೆ ಏನಾರು ನಂಚ್ಕೊಳ್ಳೋಕ್ಕೆ ಪಲ್ಯ, ಮಾವಿನ ಹಣ್ಣು ಸೀಸನ್ ಆಗಿರೋದ್ರೆ ಮಾವಿನ ಹಣ್ಣು ಕೂಡ ಹಂಚ್ಕೊಬಿಡ್ತೀವಿ. ಒಂದು ದಿವಸ ಹಪ್ಪಳ ಕೂಡ ಹಾಕೋಬೋದು. ಆಮೇಲೆ ನೋಡಿ, ಮಕ್ಕಳು ಕೂಡ ಸ್ವಲ್ಪ ಅಂತಂದರೆ 10:30, 11 ಗಂಟೆವರೆಗೂ ಕೆಳಗರದಿಂದ ಮಗ ಬಂದು ನಾನೆಲ್ಲ ಹೇಗಿದ್ದೆ ಹಾಗೆ ಎಲ್ಲ ಬಿಟ್ಬಿಡ್ತೀನಿ. ಯಾಕಂದರೆ ಅಡುಗೆನೂ ಮಾಡಿಕೊಂಡು ಪಾತ್ರೆನೂ ತೊಳೆಯೋಕ್ಕಾಗೋದಿಲ್ಲ. ಮಗ ನಾನು ಸ್ವಲ್ಪ ಪಾತ್ರೆ ತೊಳೆಯೋದಕ್ಕೆಲ್ಲ ಹೆಲ್ಪ್ ಮಾಡ್ತಾನೆ. ಅವನೇ ಕ್ಲೀನಿಂಗು, ತೊಳೆಯೋದು, ಗುಡಿಸೋದು, ಒರೆಸೋದೆಲ್ಲ ಅವ್ನು ಮಾಡ್ಕೊಳ್ತಾನೆ. ಬರೀ ನಾನು ಕುಕ್ಕಿಂಗ್ ಮಾಡಿಬಿಟ್ಟು ಮೇಲೆ ಬಂದುಬಿಟ್ಟು ವಾಷಿಂಗ್ ಮಿಷಿನ್ ಬಟ್ಟೆ ಹಾಕೋದು ಎಲ್ಲ ಕೆಲಸಗಳಿರುತ್ತಲ್ವ, ಅದೆಲ್ಲ ಮಾಡಿಕೊಂಡು ತಿರುಗಿ ಇಲ್ಲೇನಾರ ಮಧ್ಯಾಹ್ನಕ್ಕೆ ಏನಾರ ಸಾಂಬಾರು ಮಿಕ್ಕಿದ್ರೆ ನಾನು ಅಡ್ಜಸ್ಟ್ ಮಾಡ್ತೀನಿ. ಇಲ್ಲಾಂದರೆ ಸಾಂಬಾರು ಇಲ್ಲೂ ಮಾಡ್ಕೋಬೇಕಷ್ಟೇ. ಹಂಗಂತ ಡೈಲಿ ಏನು ರಿಸ್ಕ್ ಅನಿಸಲ್ಲ. ಸ್ಟಾರ್ಟಿಂಗಲ್ಲಿ ನಾನು ಮಾಡಿದಾಗ ಸ್ವಲ್ಪ ರಿಸ್ಕ್ ಅನಿಸಿತ್ತು. ಅಯ್ಯೋ ಕೆಳಗೂ ಮಾಡಿ ಮೇಲೂ, ಅಂದರೆ ನನಗೆ ಯಾರೂ ಹೇಳಲಿಲ್ಲ ಮಾಡಲೇಬೇಕು ಅಂತ. ಇದು ನಾನೇ ಮಾಡ್ಕೊಂಡಿರೋದು. ಯಾಕಂದರೆ ಮನೇಲೇ ಕೂತ್ಕೊಂಡು ಬೋರ್ ಹೊಡಿತಿತ್ತು. 10:30, 11 ಗಂಟೆಗೆಲ್ಲ ಕೆಲಸ ಮುಗಿದೋದ್ರೆ ಇನ್ನು ಸಾಯಂಕಾಲ ತನಕ ಮಲಗಿರೋದು, TV ನೋಡೋದು, ಮೊಬೈಲ್ ನೋಡೋದೇ ಕೆಲಸ ಆಗಿರುತ್ತೋ. ಇಲ್ಲಪ್ಪ ಇದೊಂದು ಸತಿ ಟ್ರೈ ಮಾಡಿ ನೋಡೋಣ ಅಂತ ಅಂದ್ಬಿಟ್ಟು ಮಾಡಿದ್ದೀನಿ. ಪರವಾಗಿಲ್ಲ, ಚೆನ್ನಾಗಿ ಆಗ್ತಾಯಿದೆ. ನಿಮ್ಮ ಸಪೋರ್ಟು ನಂಗೆ ಚೆನ್ನಾಗಿ ಬೇಕು. ಇನ್ನು ನೋಡಿ, ಯಾರ್ಯಾರು ಫಸ್ಟ್ ಟೈಮ್ ವೀಡಿಯೋ ನೋಡ್ತಿದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೂ ವೀಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಮಧ್ಯದಲ್ಲೇ ನಾನು ಪ್ಯಾಕಿಂಗ್ ಕೂಡ ಮಾಡ್ಕೊಳ್ತೀನಿ. ಯಾಕಂದರೆ ಅವ್ರು ಸಣ್ಣ ಪುಟ್ಟ ಏನಾದರೂ ತರೋಕ್ಕೆ ಹೋಗ್ತಾ ಇರ್ತಾರೆ. ತೊಗೊಂಬಂದಾಗ ಆವಾಗ ನಾನು ಒಬ್ಬಳೇ ಇರ್ತೀನಲ್ವ, ಪ್ಯಾಕಿಂಗ್ ಕೂಡ ಸ್ವಲ್ಪ ಆಲ್ಮೋಸ್ಟ್ ಅಂದರೆ ನನಗೆ ನೀಟಾಗಿ ಬರೋದಿಲ್ಲ. ಅಂದರೂ ಟ್ರೈ ಮಾಡಿದ್ದೀನಿ. ಏನಪ್ಪ ಅಂತಂದರೆ 3 ಇಡ್ಲಿ ಪ್ಯಾಕ್ ಮಾಡೋದು, ಈ ಪೊಂಗಲೆಲ್ಲ ಅಷ್ಟೊಂದೇನು ಬರೋದಿಲ್ಲ. ಅಂದರೂ ಇವತ್ತು ಸ್ವಲ್ಪ ಇರಲಿಲ್ಲ, ಅವರು ಹೊರಗಡೆ ಎಲ್ಲ ಹೋಗಿದ್ರು. ಸರಿ, ನಾವೇ ಟ್ರೈ ಮಾಡೋಣ, ಯಾಕೆ ಅಂಥದ್ದೇನು ರಿಸ್ಕ್ ಅನಿಸುತ್ತೆ ಅದರಲ್ಲಿ ಪ್ಯಾಕ್ ಮಾಡೋದೆಲ್ಲ ಅಂತ ಅಂದ್ಬಿಟ್ಟು ಮಾಡಿದೆ. ಏನೋ ತಕ್ಕ ಮಟ್ಟಕ್ಕೆ ಕಲ್ತಿದ್ದೀನಿ.
ನೋಡಿ ಈ ಥರ ಮಾಡ್ಕೊಳ್ಳೋದ್ರಿಂದ ನಮಗೂ ಏನು ಮೈಂಡಲ್ಲಿ ಏನೂ ಇರೋದಿಲ್ಲ. ಯಾಕಂತಂದರೆ ಬರೀ ಟಿ ವಿ ನೋಡಿಕೊಂಡು ಅದು ಇದು ತಲೆಯಲ್ಲಿ ಹಾಕ್ಕೊಂಡು ಟೆನ್ಷನ್ ಮಾಡ್ಕೊಂಡ್ರೆ ಬದಲು ಈ ಥರನೂ ಮಾಡಿದ್ರೆ ಏನೂ ಅನಿಸೋದಿಲ್ಲ. ನಮ್ಮ ಕೈಯಲ್ಲಿ ನಾವು ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಂಡು ಕೆಲಸನ ಹೋಗ್ತಾ ಇರಬೇಕು. ಆಫೀಸ್ಗಂತೂ ಎಲ್ಲ ಈ ಏಜಲ್ಲಿ ನಾವು ಹೋಗೋಕ್ಕಾಗೋದಿಲ್ಲ. ಮನೇಲೇ ಏನಿರುತ್ತೋ ಅದನ್ನು ಮಾಡ್ಕೊಂಡು ಹೋಗೋಣ ಅಂತ ಮಾಡ್ತಾಯಿದ್ದೀನಿ. ನೋಡಿ ಕೊನೆಯದಾಗಿ ವಿಡಿಯೋ ತೋರಿಸ್ತಾಯಿದ್ದೀನಿ. ಇವಾಗ ಪ್ಯಾಕಿಂಗ್ ಮಾಡ್ತಾಯಿದ್ದೀನಿ. ಖಾರ ಪೊಂಗಲ್ಲು, ಅದಕ್ಕೆ ಚಟ್ನಿ, ಸಾಂಬಾರು ಮಾಡಿರ್ತೀವಲ್ಲ, ಉದ್ದಿನ ವಡೆ ಕೇಳೋರಿಗೆ ಉದ್ದಿನ ವಡೆ ಕೊಡ್ತೀನಿ, ಬೇಡ ಅಂಥವ್ರಿಗೆ ಇಲ್ಲ. ಅವರು ಒಬ್ಬರು ಮಾತ್ರ ನನಗೆ ಖಾರ ಪೊಂಗಲ್ಲು, ಚಟ್ನಿ, ಸಾಂಬಾರು ಇದ್ದರೆ ಕೊಡಿ ಸಾಕು ಅಂತ ಹೇಳಿದ್ರು. ಅವ್ರಿಗೆ ಮಾತ್ರ ವಿಡಿಯೋ ಮಾಡೋಕ್ಕೆ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಚಟ್ನಿ ಹಾಕ್ಕೊಳ್ತಾ ಇದ್ದೀನಿ. ಚಟ್ನಿ ಹಾಕ್ಕೊಂಡು ಸಾಂಬಾರು ಅಷ್ಟೇ ಒಂದು ಸೌಟಷ್ಟು ಹಾಕ್ಕೊಂಡ್ರೆ ಸಾಕು. ಯಾಕಂದರೆ ಸ್ವಲ್ಪ ರುಚಿ ಚೆನ್ನಾಗಿ ಕೊಟ್ಟರೆ ಬರ್ತಾರೆ. ತುಂಬಾ ತೀರಾ ಕೆಟ್ಟದಾಗಿ ಮಾಡೋಕ್ಕೋದ್ರೆ ಯಾರೂ ಬರೋದಿಲ್ಲ.